ನಿಂತು ಹೋಗುತ್ತೆ ಅಂತಿದೆ ಈ ರಿಪೋರ್ಟ್. ಎಸ್, ವರ್ಷಗಳ ನಂತರ ಬಂದಿರೋ IMCR ರಿಪೋರ್ಟ್ ನಿಮ್ಮನ್ನ ಬೆಚ್ಚಿ ಬೀಳಿಸಲಿದೆ. ಆ ರಿಪೋರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿದೆ ನೋಡಿ. ಪ್ರೋಟೀನ್ ಪೌಡರ್ ಸೇವಿಸೋರೆ ಎಚ್ಚರ ಎಚ್ಚರ, ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ ನೋಡಿ ಈ ICMR ರಿಪೋರ್ಟ್. ಅಮೃತ ಅಂದುಕೊಂಡಿದ್ದ ಪೌಡರ್ಗಳು ಅಸಲಿಗೆ ಸ್ಲೋ ಪಾಯ್ಸನ್. ದೇಹ ಬಲಿಷ್ಠ ಆಗಬೇಕು ಅಂತ ಅನೇಕರು, ಅದರಲ್ಲೂ ಹೆಚ್ಚು ಯುವಕರೇ ಪ್ರೋಟೀನ್ ಪೌಡರ್ ಬಳಸ್ತಿದ್ದಾರೆ. ಅದರಲ್ಲೂ ಜಿಮ್, ಸ್ಪೋರ್ಟ್ಸ್ಗಳಲ್ಲಿ ತೊಡಗಿಕೊಂಡಿರುವ ಯುವಕ ಯುವತಿಯರಂತೂ ಪ್ರೋಟೀನ್ ಹೆಸರಿನಲ್ಲಿ ಅಸಲಿಗೆ ವಿಷ ಸೇವನೆ ಮಾಡ್ತಿದ್ದಾರೆ ಅನ್ಬೋದು. 13 ವರ್ಷದ ಬಳಿಕ ICMR ಭಾರತೀಯ ಫುಡ್ ಡಯಟರಿ ಗೈಡ್ಲೈನ್ ಬಿಡುಗಡೆ ಮಾಡಿದ್ದು, ಪ್ರೋಟೀನ್ ಪೌಡರ್ ಬಳಕೆದಾರರನ್ನ ಅಚ್ಚರಿ ಮೂಡಿಸುವ ಅಂಶಗಳು ಬಹಿರಂಗವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಚೀಪ್ ಪ್ರೋಟೀನ್ ಪೌಡರ್ಗಳು ಮಾರಾಟವಾಗ್ತಿದ್ದು, ಅದರಲ್ಲಿ ಸಕ್ಕರೆ ಹಾಗೂ ಕೆಮಿಕಲ್ ಅಂಶಗಳ ಹೆಚ್ಚಾಗಿ ಪತ್ತೆಯಾಗಿದೆ. ವ್ಯಾಯಾಮ ಮಾಡೋದು ಒಂದೇ ಅಲ್ಲ, ಎಲ್ಲ ಮೆಟ್ರೋ ಸಿಟೀಸ್ ಅಲ್ಲಿ ಏನಾಗಿದೆ, ಪ್ರೋಟೀನ್ ಪೌಡರ್ಗಳನ್ನ ತಿನ್ನೋದು ಅದೊಂದು ಉದ್ಯಮ ಆಗ್ಬಿಟ್ಟಿದೆ. ಜಿಮ್ಗಳಿಗೆ ಹೋಗ್ತೀರಿ, ಅವ್ರು ಪ್ರೋಟೀನ್ ಪೌಡರ್ಸ್ ನೀಡ್ತಾರೆ, ಅಥವಾ ಈಗ ರಸ್ತೆಗಳಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲದೆ ಪ್ರೋಟೀನ್ಗಳನ್ನ ಮಾರೋಕೆ ಶುರು ಆಗಿದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬದಲು ಬನ್ನಿ ಜ್ಯೂಸ್ ಕೊಡ್ತೀವಿ ಅಂತ 1 ಲೋಟಕ್ಕೆ 200-300 ಚಾರ್ಜ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಲ್ ಹೈ ಪ್ರೋಟೀನ್ ಡಯಟ್. ಪ್ರೋಟೀನ್ ಪೌಡರ್ ಬಳಕೆದಾರರಲ್ಲಿ ನಾನಾ ರೀತಿಯ ಸೈಡ್ ಎಫೆಕ್ಟ್ಗಳಿಗೆ ಕಾರಣವಾಗ್ತಿದೆ. ಡಯಾಬಿಟಿಸ್ನಂತಹ ಸಮಸ್ಯೆಗಳು ಬರೋ ಸಾಧ್ಯತೆ ಹೆಚ್ಚಿದೆ. ಇನ್ನು ದೇಹಕ್ಕೆ ಕ್ಯಾಲರಿ ಒದಗಿಸೋಕೆ ಅದರಲ್ಲಿ ಬಳಸೋ ಒಂದಿಷ್ಟು ಕೆಮಿಕಲ್ ಅಂಶಗಳು ಕಿಡ್ನಿ, ಲಿವರ್ ಮೇಲೆ ಸೈಡ್ ಎಫೆಕ್ಟ್ ಬೀರೋ ಸಾಧ್ಯತೆಗಳಿವೆ. ನಾವು ಹೈ ಪ್ರೋಟೀನ್ ಡಯಟ್ ತಗೊಂಡಾಗ ಮತ್ತು ಅವರು ತಿಂಡಿ ತಿನ್ನೋಲ್ಲ, ಬರೀ ಡಯಟ್ ಅನ್ನ ತಗೋತಾರೆ. ಆಗ ಕಿಡ್ನಿ ಮೇಲೆ ಒತ್ತಡ ಆಗುತ್ತೆ ಮತ್ತು ಹಾರ್ಟ್ಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಏಕಾಏಕಿ ಡಯಟಿಂಗ್ ಅಥವಾ ಸ್ಟ್ರಿಕ್ಟ್ ಎಕ್ಸಸೈಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಟ್ನಲ್ಲಿ ಅತಿಯಾದರೆ ಅಮೃತವು ವಿಷ ಎಂಬಂತೆ ಪ್ರೋಟೀನ್ ಪೌಡರ್ಗಳ ಸ್ಥಿತಿಯಾಗಿದೆ. ದೇಹ ಬೆಳೆಯಲು ಬಳಸ್ತಿದ್ದ ಪ್ರೋಟೀನ್ ಪೌಡರ್ಗಳೇ ಜೀವ ಕಸಿಯುತ್ತಿದೆ. ಇನ್ನಾದರೂ ಯುವಕರು ಎಚ್ಚೆತ್ತುಕೊಳ್ಬೇಕಿದೆ, ಇಲ್ಲಾಂದ್ರೆ ನಮ್ಮ ಸಾವಿಗೆ ನಾವೇ ಬುಲಾವ್ ನೀಡಿದಂತೆ. ನೆನ್ಪಿರ್ಲಿ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.